ಇದ್ದವನೇ ಸಾಕಾರ ಅನ್ಕೊಂಡಿದ್ದಿ. ಲಕ್ಷ ಅನ್ನೋದ್ನ ಅದೆಷ್ಟು ಅಲಕ್ಷವಾಗಿ ಹೇಳ್ದ ಡಾಕ್ಟ್ರು. ನಮ್ ಜೀವಮಾನ್ನೆಲ್ಲ ದೊಡ್ಡದ್ರು ಅಷ್ಟು ದೊಡ್ಡ ಗಂಟು ಸೇರ್ಸಕ್ ಆದಪ್ಪ. ದುಡ್ಡಿಗೆ ಬೆಲೆ ಇವತ್ತು ನಮ್ಮಂತ ಬಡವ್ರ ಜೀವಕ್ಕೆ ಎಳ್ಳಷ್ಟು ಬೆಲೆ ಇಲ್ಲಕ್ಕಪ್ಪ. ಇಂಥ ಕಾಯಿಲೆಗಲ್ಲ ಅದ್ಯಾವ್ರು ನಮ್ಮಂತ ಬಡವ್ರು ಕೊಟ್ರ ಅದೆಂಗ ವಾಸಿ ಮಾಡ್ಕೊಳ್ಳೋದು? ನನ್ನ ಉಸಿರು ಕೊಟ್ಟು ನಮ್ ಕಾದನ್ನ ಉಳಿಸ್ಕೋಬಹುದು ಅನ್ನಂಗಿದ್ದಿದ್ರ ನಿಂತ್ಗಳಿಗೆ ಪ್ರಾಣ ಬಿಡ್ಬಿಡ್ತಿದ್ದಿ. ಆದ್ರ ಉಸಿರಿಗೂ ದುಡ್ಡು ಕೊಡ್ಬೇಕಂತೆಕ್ಕಪ್ಪ. ಏನ್ ವಿಚಿತ್ರ ಅಲ್ವಾ? ದುಡ್ಡು ಕೊಟ್ರ ನನ್ ಕಾವೇರಿ ಉಸಿರಾಡ್ತಾಳಂತ, ದುಡ್ಡು ಕೊಡ್ಲಿಲ್ಲ ಅಂದ್ರ ಕಾವೇರಿ ಉಸಿರೇ ನಿಂತೋಯ್ತದಂತ. ನೋಡು, ಏನು ಆಗೋದಿಲ್ಲ, ಸಮಾಧಾನ ಮಾಡ್ಕ, ಎಲ್ಲ ಸರೋಯ್ತದೆ. ಏನ್ ಸರೋಯ್ತದೋ ಏನೋ. ಸುಂದಿರು ಕಾಳಿಗಳ ನೀನು ನಾವು ಗ್ರಾಚಾರ ಕೆಟ್ರೆ ಆ ಮಾದಪ್ಪ ಏನ್ ಮಾಡೋನು? ಅವನು ಯಾರಿಗೂ ಕೆಟ್ಟದ್ ಮಾಡೋದಿಲ್ಲ. ನಾಯಿಗೆ ತಾಯಿ ಇದ್ದಂಗೆ, ಇದು ಹುಲ್ಲು ಬಿಟ್ಬಿಟ್ರ ಅವಳು ಉನ್ನದ್ನೇ ಬಿಟ್ಬಿಡೋಳು. ಚೌಕಾಸಿ ಮಾಡ್ಬೇಡ ಶಿವಲಂಕಾರಣ್ಣ. ಆದ್ರೂ 12,000 ರೂಪಾಯಿ ಜಾಸ್ತಿ ಆಯ್ತು ಗಣಪ. 6 ತಿಂಗಳ ತಿರುಗಿ ವಾಪಸ್ ಕೊಟ್ಬಿಡ್ತದ ಅಂತ ಕರಿಯೋ ಅಸ ಇದು. ಅವಳು ತಂಗಿ ಹುಷಾರಿಲ್ಲ ಅಂತ ಮಾಡ್ತಾವಳೆ. ಮಾಡಿ 15,000 ಮಾಡ್ಕ. ಸರಿನಪ್ಪ, ತಕೋ. ಕ್ಷಮಿಸ್ಬಿಡ ತಾಯಿ. ಸಾಯಿಗಂತ ನಿಮ್ ಜೊತೆಲೇ ಇಟ್ಕೋಬೇಕು, ನೀನ್ ಕಳ್ಕೋಬಾರ್ದು ಅಂತಿದ್ದಿ. ನೀನ್ ನನಗ್ ಪ್ರೀತಿ ಕೊಟ್ಟೆ, ನನಗ್ ಅನ್ನ ಕೊಟ್ಟೆ, ನಾನು ಮಾಡ್ಬಿಟ್ಟಿ. ನನಗ್ ಕ್ಷಮಿಸ್ಬಿಡು ಅಣ್ಣ. ಹಾಲ್ ಕರೆ ಗಂಟ ನೀನೇ ಮರಿಕೋ. ಬೈರಮ್ಮಂತ ಅವಳ ಕಸಾಯಖಾನೆ ಗಟ್ಬೇಡ. ನಿನ್ ಕೈ ಮುಗಿದು ಕೇಳ್ಕಂತೀನಿ ಅಂತಿದ್ದೀನಿ. ನನ್ನ ಪತ್ರ ಅಳ್ತೀನಿ, ನನ್ ತಮ್ಮ ವಾಪಸ್ ಬಿಟ್ಬಿಡು. ನಾನ್ ಸಾಕಂತೀನಿ. ಆಯ್ತು ಕಣವ, ಆಯ್ತು. ನಡಿಯಪ್ಪ. ಬಸಣ್ಣ, 8 ವರ್ಷ ಇದರಿಂದ ಅನ್ನ ತಿಂದೀನಿ. ಈ ಕಷ್ಟ ಬಂತಲ್ಲ ಅಂತ ಮಾಡ್ತಿದ್ದೀನಿ. ಆದ್ರೂ ಜಾಸ್ತಿ ಆಯ್ತು ಶಿವ. ಎಲ್ಲ ಹಳ ಸೈಕಲ್ ತಕೊಂಡೋದು ಕೆಲ್ಸಕ್ಕೆ ಬರೋದಿಲ್ಲ, ಗುಜರಿಗೆ ಹಾಕ್ಬೇಕು. ಬರೀ ಸೈಕಲ್ಲೇ ಅಲ್ಲ, ಅಂಗಡಿನೂ ಬಿಟ್ಕೊಡ್ತಿದ್ದೀನಲ್ಲ ಬಸಣ್ಣ. ಬೆಂಗಳೂರು ಅದೇ ಅಪ್ಪ. ಉಳಿದ ದುಡ್ಡನ್ನ ಮನೆ ತಮ್ಮ ಬಂದು ಈಸ್ಲಾಪ. ಸರಿ. ನಾವು ನೀನ್ ನನ್ ಸೊಸೆ ಆಗ್ಬೇಕು ಅಂತ ಮನ್ಸನಾಗ ಇಟ್ಕೊಂಡು ಈ ದುಡ್ಡು ಕೊಟ್ಟಿಲ್ಲ ಕಣವ. ನೀನ್ ನನ್ ಮಗನ್ ಮದುವೆ ಆಗೋದು ನಿನ್ ಸಂತೋಷ. ನೀನ್ ಬಂದಿರೋ ಕಷ್ಟ ನಂಗೂ ಅರಿವಾಯ್ತದೆ ಕಣವ್ವ, ಅರಿವಾಯ್ತದೆ. ನಾ ಹಣ ಕೂಡಿಟ್ಟಿದ್ದು ಕಾಶಿ ವಿಶ್ವನಾಥನ ದರ್ಶನ ಮಾಡಮು ಅಂತ. ಒಬ್ಬರ ಕಷ್ಟಕ್ಕಾಗೋದ್ರಲ್ಲೂ ವಿಶ್ವನಾಥನ್ನ ಕಾಣಬಹುದು. ನಾಗು, ನೀ ಏನ್ ಎದುರ್ಕಬೇಡ. ಇಡೀ ಊರ್ ಜನ ನಿನ್ನಿಂದವ್ರ. ಆ ಮಾದಪ್ಪ ಒಳ್ಳೇದ್ ಮಾಡ್ತಾನ. ಜನತ ಏನ್ ಪುಣ್ಯ ಮಾಡಿದ್ನೋ ಏನೋ, ಎಲ್ರೂ ನಂಗೆ ಸಹಾಯ ಮಾಡಾರ. ಆದಷ್ಟು ಬೇರೆ